ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನೇ ಈ ಬ್ಲಾಗ್ ಶುರು ಮಾಡಾಕತ್ತೀನಿ. ಏನಂದ್ರೆ ಏನು ಮಾಡಿಲ್ಲ, ಜಸ್ಟ್ ಈಗ ಜಳಕ ಆಗೈತಿ, ಜಳಕ ಮಾಡ್ಕೊಂಡ್ ಬಂದೆ, ತಲೆ ಸ್ನಾನ ಮಾಡಿದೆ. ಇವತ್ತ ಭೋಗಿ ಹಬ್ಬ ಮತ್ತ ಹುಣ್ಣಿಮೆನೂ ಕೂಡ ಐತಿ. ಬನದ ಹುಣ್ಣಿಮೆ ಅಂತ ಹೇಳ್ತಾರ, ಬಂದ್ ಹುಣ್ಣಿಮೆ ಅಂತ ಹೇಳ್ತಾರ. ಬದಾಮಿ ಜಾತ್ರೆ ನೋಡ್ರಿ, ಬನದ ಹುಣ್ಣಿಮೆಯಿಂದ ರಥೋತ್ಸವ ಇವತ್ತಿರ್ತೈತೆ ಹಂಗಂತ ನಮ್ಗದ್ರ ಬಗ್ಗೆ ಗೊತ್ತಿಲ್ಲ. ನಿನ್ನೆ ಅರ್ಧ ಕೆಲಸ ಮಾಡ್ಕೋಬೇಕಂತಂದ ಆಕಿ ಮಾಡ್ಲೇ ಇಲ್ಲ, ಯಾವ ಕೆಲ್ಸನೂ ಮಾಡ್ಲಿಲ್ಲ. ಹಿಂಡಿ ಚಟ್ನಿ ಮಾಡ್ಬೇಕಂತಂದೆ, ಚಟ್ನಿನೂ ಆಗ್ಲೇನಿಲ್ಲ. ಈಗ ಕ್ವಿಕ್ ಆಗಿನ ಎಲ್ಲ ಸ್ವಲ್ಪನ ಮಾಡ್ಕೋತೇನೆ. ಆಮೇಲೆ ನಮ್ಮ ಮನೆಯವ್ರು ಭಾಳ ಏನು ಚಟ್ನಿ ಇಷ್ಟ ಪಡಂಗಿಲ್ಲ. ಅದ್ರೊಳಗೆ ಈಗ ಮೊಸರು ತಿನ್ನಲ್ಲ, ಮೊಸರು ತಗೊಂಡಿದ್ದೀವಿ ಇಲ್ಲಿ. ಹೆಸರು ಮತ್ತೆ ಇದು ಏನಪ್ಪ ಮಡಿಕೆ ನೆನೆಸಿ ಮೊಳಕೆ ಬರ್ಸಾಕಿಟ್ಟಿನಿ. ಸರಿಯಾಗಿ ಕಟ್ಟೇನೆ ಇಲ್ಲ, ಅದ ವರ್ಷ ಮೊಳಕೆ ಬಂದಿಲ್ಲ ಅಂತ ಅನಿಸ್ತೇವ. ನಾವು ಮಾಡ್ಕೊಂಡಿರೋ ಪ್ಲಾನ್ ಯಾವ್ದು ಸಕ್ಸಸ್ ಆಗಿಲ್ಲ, ಹಂಗಾಗಿ ಪ್ಲಾನ್ ಇದ್ದಾಗ ಹಿಂಗ ಒಂದ್ಸಲ ಆಗ್ಬಿಡ್ತೈತಿ. ಇವತ್ತು ಆದಷ್ಟು ಭಾಳಷ್ಟು ರೆಸಿಪಿನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಳಕತ್ತೀನಿ. ನೋಡೋಣ ಅಂತ ಏನೇನಕ್ಕೈತಿ, ಯಾವ್ಯಾವ್ದಕ್ಕೈತಿ ಯಾವ್ಯಾವ್ದಿಲ್ಲ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ನಾನು ಸಂಕ್ರಾಂತಿ ಊರಿಗೆ ಹೋಗ್ಬೇಕಂತೇಳಿ ನಾನು ಅನ್ಕೊಂಡಿ, ಬಟ್ ಯಾವುದು ಇನ್ನೂ ಗೊತ್ತಿಲ್ಲ ಏನೇನಕ್ಕೈತಿ ಅಂತ ಹೇಳಿ. ಈಗ ಮೊದಲು ನಾನು ಏನು ಮಾಡ್ತೇನೆ ಅಂದ್ರೆ ಮಾದ್ಲಿ ಮಾಡ್ತೀನಿ. ಭೋಗಿ ಹಬ್ಬದ ದಿನ ಸಜ್ಜಿ ರೊಟ್ಟಿ ಮಾಡಿಟ್ಟಿರ್ತೇವಲ್ಲ, ಚಪಾತಿ ಮತ್ತು ಥರದ ಚಟ್ನಿ, ಹಿಂಡಿ, ಚಟ್ನಿ, ಪಲ್ಯ ಇದನ್ನೆಲ್ಲನೂ ಮಾಡ್ಬೇಕ. ನೋಡೋಣಂತ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಶೇರ್ ಮಾಡ್ಕೊತೀನಿ. ಮೊದಲ ನಮ್ಮಪ್ಪ ಅಂದ್ರೆ ನಮ್ಮ ಅವನವ್ವ ಅವರು ಸಜ್ಜಿ ಮಾದ್ಲಿ ಮಾಡ್ತಿದ್ರಂತ ನೋಡ್ರಿ. ಯಾರಾದ್ರೂ ಇದನ್ನ ವಯಸ್ಸಾದವ್ರು ನೋಡಿದ್ರಂದ್ರೆ ಮಾಡಿದ್ರೆ ನೀವಂತ ಕಮೆಂಟ್ ಮಾಡಿದ್ರಿ. ಅವಾಗ ಭಾಳ ಅಂದ್ರೆ ಭಾಳ ಬಡತನ ಅಂತ ಸಜ್ಜಿದು ಮತ್ತು ಗೊಂಜಾಳದ್ದು ಇದನ್ನೆಲ್ಲ ಮಾದ್ಲಿ ಮಾಡ್ತಿದ್ರಂತ. ನಾವು ಈಗ ಕಡ್ಲಿದ್ ಮಾಡ್ತಾರೆ ಜಾಸ್ತಿ, ನಾನು ಕಡ್ಲಿದ್ ಮಾಡಿಲ್ಲ. ನಾನು ಗೋಧಿನ ಮಾಡ್ತೀನಿ ಯಾವಾಗಲೂ. ಚಪಾತಿ ಹಿಟ್ಟನ್ನ ನಾ ಮಾದ್ಲಿ ಮಾಡ್ತೀನಿ. ಇದಕ್ಕೆ ಏನಂತಂದ್ರೆ ಮಾದ್ಲಿ ಮಾಡಾಕಂತ ಹಿಟ್ಟು ಹಾಕಿಸ್ತಾರ, ಗೋಧಿ ಮತ್ತು ಕಡ್ಲಿನ ಎರಡು ಮಿಕ್ಸ್ ಮಾಡಿ. ಇಲ್ಲ ಕೆಲವ್ರು ಕಡ್ಲಿದಷ್ಟನ್ನ ಮಾಡ್ತಾರ, ಬಟ್ ನಾನು ಏನು ಮಾಡ್ತೇನೆ ಅಂದ್ರೆ ಇದನ್ನ ಚಪಾತಿ ಹಿಟ್ಟನ್ನ ಮಾಡಿಬಿಡ್ತೇನೆ. ಚಲೋ ಆಗ್ತೈತಿ ಇದು ಮಾದ್ಲಿ. ಜಾಸ್ತಿ ಉದುರು ಬರ್ತೈತಿ, ಇದು ಉದುರು ಬರ್ತೈತಿ. ಬಟ್ ಇದೊಂದು ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟ. ನಾವು ಮಾದ್ಲಿ ಮಾಡ್ಬೇಕಾದ್ರೆ ತುಪ್ಪ ಹಾಕಿ ಹಿಟ್ಟು ನಾದ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೇನೆ ನಾನು. ತುಪ್ಪ ಒಂದು ಗಟ್ಟಿ ಐತಿ, ಬೇಡ ಎಣ್ಣೆನ ಹಾಕಿಬಿಡ್ತಾನೆ, ಯಾಕಂದ್ರೆ ಅದು ಗಟ್ಟಿ ಆಗ್ಬಿಟ್ಟೈತೆ. ಅದನ್ನು ಕಾಸಿ ಅಂದ್ರೆ ಇಷ್ಟು ಪದೇ ನಾವು ಕಾಸೋದ್ರಿಂದ ಏನಕ್ಕೆ ಅಂದ್ರೆ ತುಪ್ಪ ಟೇಸ್ಟ್ ಹೋಗ್ಬಿಡ್ತೈತೆ. ಅದು ಹಗ್ಲೇ ಕಾಸ್ದಾಗ ಈಗ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಸ್ವಲ್ಪ ಗಟ್ಟಿ ನಾದ್ಕೋಬೇಕು ಇದನ್ನ. ಮತ್ತು ಇದನ್ನ ನಾದಿ ನೆನೆಯಕ್ಕೆ ಇಡಬಾರ್ದು ನಾವು ಏನು ಮಾದ್ಲಿ ಮಾಡಾಕ. ಇನ್ನು ಎಷ್ಟು ಬೇಕು ನೋಡಿ ಮಾದ್ಲಿಗೆ ಅಷ್ಟು ಲಟ್ಟಿಸಿ ಇಟ್ಟು ಆಮ್ಯಾಗ ಚಪಾತಿ ಕಟ್ ಲಾಸ್ಟಿಗೆ ಮಾಡ್ಕೋತೀನಿ. ಪಲ್ಯ ಗಿಲೆ ಚಟ್ನಿ ಗಿಟ್ನಿ ಎಲ್ಲನೂ ಮಾಡ್ಕೊಂಡು.
ಕಡ್ಲಿದಷ್ಟನ್ನು ಮಾಡ್ಲಾರ್ದನ್ನು ನಾನು ಹೇಳಿದ್ನಿಲ್ಲ, ಗೋಧಿ ಕಡ್ಲಿ ಎರಡನ್ನು ಮಿಕ್ಸ್ ಮಾಡಿ ಹಿಟ್ಟು ಹಾಕ್ಸ್ಕೊಂಬಂದು, ಹಿಟ್ಟು ಅಂದ್ರೆ ಪೂರ್ತಿ ಹಿಟ್ಟು ಹಾಕ್ಸಿರಂಗಿಲ್ಲ, ಅದನ್ನ ಸ್ವಲ್ಪ ಸ್ವಲ್ಪ ಒಂದು ಈಟ್ ಸಣ್ಣ ರವಾ ಬಿಡಿಸಿರ್ತಾರೆ ಅದ್ರೊಳಗೆ, ಅಂದ್ರೆ ಚಲೋ ಆಕೈತೆ ಅನ್ನೋ ರೀಸನ್ನಿಂದಾಗೆ. ಮತ್ತು ಗೋಧಿ ಹಿಟ್ಟು ಕಡ್ಲಿ ಹಿಟ್ಟನ್ನು ಎರಡು ಮಿಕ್ಸ್ ಮಾಡಿನೂ ನಾದ್ಕೋಬೋದು ನೀವು ಯಾರಾದರೂ ಮಾಡಿರಲಿಲ್ಲ ಟ್ರೈ ಮಾಡಿ. ನಾನಿಲ್ಲೇ ಚಪಾತಿಗೆ ಮತ್ತು ಸಪ್ರೇಟ್ ಯಾಕೆ ನಾದೋದು ಅಂತ ಹೇಳಿ ಕಡ್ಲಿ ಹಿಟ್ಟಿಗೆ ಹಾಕೊಂಡಿಲ್ಲ. ಕಡ್ಲಿ ಹಿಟ್ಟು ಹಾಕೋಬೇಕಿತ್ತು, ಕಡ್ಲಿ ಹಿಟ್ಟು ಐತಿ, ಬಟ್ ನಾನು ಹಾಕೊಳ್ಳಿಲ್ಲ, ಬೇಡ ಅಂತ ಹೇಳಿ. 10 ಗಂಟೆ ಅನ್ಕೊಡಿದ್ರೆ ಕ್ವಿಕ್ಕಾಗಿ ಎಲ್ಲ ಆಗ್ಬೇಕು. ನಮ್ಮ ಮನೆಯವರಲ್ಲಿ ನೀರಸಕ್ಕೆ ಹೋಗ್ಯಾರ, ನಾನು ಆಮೇಲೆ ಸಿಗ್ತೇನೆ, ಇದನ್ನ ಮಾಡ್ತಿರ್ತೇನಲ್ಲ ತೋರಿಸ್ತೇನೆ ನಾನು. ಹಿಟ್ಟು ಇಷ್ಟು ಬಂದು ಹಿಟ್ಟು ನಾದಿಟ್ಟೆ ನೋಡ್ರಿ. ಇದ್ರಾಗ ಎಷ್ಟು ಬೇಕು ಅಷ್ಟು ಮಾಡ್ಕೋದೆ ನಾನು. ನಾವಿನ್ನ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು, ಅಂದ್ರೆ ದಪ್ಪ ಲಟ್ಟಿಸ್ಕೋತೀವಿ ಚಪಾತಿನ. ಇದಕ್ಕೆ ಹಿಟ್ಟು ಎಣ್ಣೆ ಹಚ್ಬೇಕಂತ ಏನಿಲ್ಲ, ದಪ್ಪ ಇರ್ತಾವಲ್ಲ, ಹಂಗಾಗಿ ಆರಾಮ್ಸೆ ಹಂಗ ಲಟ್ಟಿಸ್ಕೋಬಹುದು. ಚಪಾತಿ ಕಡಿಮೆ ಆಕೈತೇನೋ, ಮತ್ತೆ ಹಿಟ್ಟು ನಾದ್ಕೋಬೇಕಾಕೈತಿ. ಬೇಯಿಸ್ಕೊಳ್ಳೋದ ನೀಟಾಗಿ ಬೇಯಿಸ್ಕೋಬೇಕು ನಾವು, ಅದ ನೋಡ್ರಿ. ಬೆಳೆತಿರ್ತದ. ನಾಲ್ಕು ಮಾಡ್ಕೊಂಡ್ಬಿಡ್ತೇನೆ, ಸ್ವಲ್ಪ ಜಾಸ್ತಿ ಮಾಡ್ತೇನೆ. ಬೆಲ್ಲ ಐತಿ, ಇಲ್ಲ ಬೆಲ್ಲನೇ ತಂದಿಲ್ಲ, ಅಂದ್ರೆ ಐತಿ. ಇದನ್ನ ಇಟ್ಬಿಡ್ತೇನೆ ಚಪಾತಿ ಮಾಡಕ್ಕಿದೆಷ್ಟ. ಹಿಂಗೆ ಇನ್ನಿಷ್ಟು ಲಟ್ಟಿಸ್ಕೊಂಡು ಅದನ್ನ ತೋರಿಸ್ತೇನೆ. ಫ್ರೆಂಡ್ಸ್, ನಾನು ಇದನ್ನ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡೇನಿ. ಇದನ್ನ ಆಮೇಲೆ ಮಿಕ್ಸಿ ಹಾಕೋತೀನಿ. ಸದ್ಯಕ್ಕಿಲ್ಲೇ ಇಲ್ಲೇ ಕಡ್ಲಿಕಾಳ ಹುರ್ಕೊಂಡ್ವಿ. ಇದು ಕಡ್ಲಿಕಾಳಿನ ಚಟ್ನಿ ಮಾಡಾಕ. ಇಲ್ಲಿ ನಮ್ಮ ಹೊಲದಾಗಿನ ಒಂದೊಂದು ಗಿಡಗಳು ಬಂದಾವು. ಅದು ಹೆಂಗೇನು ಒಂದೊಂದು ಗಿಡ ಕಾಯಿಗೆ ಅವನ್ನ ಹರ್ಕೊಂಡ್ ಬಂದೇವಿ. ಈಗ ಇಲ್ಲಿ ಈಚೆ ಕಡೆ ಬದ್ನಿಕಾಯಿ ಭರ್ತಾ ಮಾಡ್ಬೇಕಲ್ಲ, ಬದ್ನಿಕಾಯಿ ಇದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಸುಟ್ಕೊಳಕತ್ತೀನಿ. ಬಟ್ ಇದ್ರಾಗ ಸುಟ್ಕೋಬಾರ್ಕ್ರೆ ಈಗ ಹೊರಗೆ ಒಲಿ ಹೊತ್ಸು ಅಷ್ಟು ಟೈಮ್ ಇಲ್ಲ ನನಗೆ, ಅದಕ್ಕೋಸ್ಕರ ಇಲ್ಲೇ ಸುಡಾಕತ್ತೀನಿ. ಚಟ್ನಿ ಮಾಡೋಣ. ಮೆಣಸಿನ್ಕಾಯಿ ಹಾಕ್ತೀವಲ್ಲ, ಬದ್ನಿಕಾಯಿ ಭರ್ತಾ, ಶೇಂಗಾ ಕಡಲೆಕಾಳಿನ ಚಟ್ನಿ ಅದಕ್ಕೆ ಬೇಕು. ನಮ್ಗೆ ಖಾರ ಜಾಸ್ತಿ ಬೇಕು, ನಮ್ಮ ಮನೆಯವ್ರ ಖಾರ ಕಡಿಮೆ ಬೇಕು, ಅದೇ ಸಮಸ್ಯೆ. ನಾಷ್ಟ ಆಗಿಲ್ವಾ? ಇಲ್ಲ. ಇಷ್ಟೊಂದು ತೊಂಬ್ರವ ಮಿಕ್ಸಿ ಇದು ಮಾಡೋದು. ಕಲ್ಲಾಗ ಹರ್ಕೋಬೇಕಿತ್ತ, ಬಟ್ ನಮ್ಗೆ ಟೈಮ್ ಇಲ್ಲ, ಕರೆನ ಟೈಮ್ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡತ್ತೇನೆ, ಮಿಕ್ಸಿ ಹಾಕೊಂಡ್ಬಿಡ್ತೇನೆ. ಬೆಳ್ಳುಳ್ಳಿ ಸುಟ್ಕೋಬೇಕು. ಮಿಕ್ಸಿ ಇಡ್ದಾಗ ಗಜ್ರಿದ ಪಲ್ಯ ಮಾಡ್ತೇನೆ ನಾನು. ಗಜ್ರಿ ಕುದಿಸಿ ಚಟ್ನಿ ಮಾಡಕ್ ಹೋಗ್ಬೇಕಂತ ಮಸ್ತ್ ಆಗೈತಂತ. ನಾನು ಒಂದ್ಸಲನೂ ಮಾಡಿಲ್ಲ. ಯಾರಾದ್ರೂ ಗಜ್ರಿ ಚಟ್ನಿ ಮಾಡಿದ್ರೆ ಅಂದ್ರೆ ಕಮೆಂಟ್ ಮಾಡಿದ್ರೆ. ಪೂಜೆ ಆಗೈತಿ? ಪೂಜೆ ಆಗೈತಿ, ಈಗ ಜಪ ಮಾಡೀನಿ. ಪೂಜಿಲ್ಲ, ಏನಿಲ್ಲ ಇನ್ನು. ಹೋಗ್ಲಿ ಅರ್ಬೇಕಲ್ಲ, ಅಕ್ಕಿ ಸಣ್ಣ ಹುಡುಗಿ
ಪ್ಯಾಂಟ್ ಇಲ್ಲಿ ಟಾಪ್ ರೌಂಡ್ ಟಾಪ್ ಅದ ಟಾಪ ತುಂಬ ಸ್ವಲ್ಪ ಚಲೋ ಇದು ತೊಂಬಲ್ಲಿ ಹಾಕೊಳ್ಳೋದು. ಎಷ್ಟು ಸುಟ್ಕೊಂಡು ಮಾಡೋದು ಆದ್ರಿಂದ ನಾನು ರೆಸಿಪಿನ ಶೇರ್ ಮಾಡ್ತೇನೆ. ನೀ ಬರ್ತೀವ ಇಲ್ಲಿ? ಬದ್ನೆಕಾಯಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡೆ ನೋಡ್ರಿ. ಮೆಣಸಿನ್ಕಾಯಿ ಸುಟ್ಟು ಕರ್ಕಲಾತ ಎಲ್ಲ ಇಲ್ಲಿ ಹರಿವು ಇಟ್ಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಾನು ಶೇಂಗಾ ಹುರ್ಕೊಂಡು ಶೇಂಗಾ ಹುರ್ಕೋಬೇಕಲ್ಲ ಭಾಳ ನೀಟಾಗಿ ಚಲೊಂದಂಗೆ ಹುರ್ಕೋಬೇಕ. ಇವನ್ ಜಾಸ್ತಿ ಇದು ಹುರಿದೆ ಅಂದ್ರೆ ಮ್ಯಾಗೆಲ್ಲ ಕಪ್ಪಕ್ಕ ಒಳಗೆ ಫ್ರೈ ಆಗಿರೋದಿಲ್ಲವ, ಶೇಂಗಾ ಹುರಿದಿರ್ದಿಲ್ಲ. ಇವು ಸ್ವಲ್ಪ ಮಾದ್ಲಿಗೆ ಹಾಕಕ್ಕ. ನನಗೆ ಮಾದ್ಲಿಗೆ ಹೆಂಗಂತಂದ್ರೆ ಶೇಂಗಾ ಹಾಕ್ತೇನೆ ನಾನು, ಶೇಂಗಾ ಮತ್ತು ಪುಟಾಣಿ. ಗೋಡಂಬಿ ನಂಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಹಾಗಾಗಿ ನಾನು ಗೋಡಂಬಿ ಹಾಕಂಗಿಲ್ಲ. ಈ ಕೆಳಗೆ ಪುಡಿ ಅದಾವಲ್ಲ ಅದಕ್ಕೆ ಚಟ್ನಿ ಹಾಕೊಂಡ್ಬಿಡ್ತೇನೆ. ಸಾಕು, ಸ್ವಲ್ಪ ಮಾಡಾಕತ್ತೇನೆ. ಮಿಕ್ಸಿ ಹಾಕೊಂಡ್ರಿಂದ ಕಲರ್ ಅವಾಗ ಕುಟ್ಟಿ ಮಾಡ್ತೇವಲ್ಲ ಅದು ಮಸ್ತ್ ಆಕೈತಿ. ಸದ್ಯಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣದಿಂದಾಗಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ, ಕರಿಬೇವು ಹಾಕೋದು. ನಮ್ಮ ಹೊಲದಾಗ ಇದು ಗಿಡದಾಗ ಯಾಕೋ ಕರಿಬೇವು ಸರಿ ಆಗೋಲ್ತ. ಇಲ್ಲಿ ಚಟ್ನಿ ಮಾಡಕ್ಕೆ ಅದನ್ನು ತೆಗೆದಿಟ್ಟೇನೆ. ಏನಪ್ಪ ಏನು ಚಟ್ನಿ ಮಾಡಕ್ಕಲ್ಲ, ಸಾರಿ, ಬದ್ನೆಕಾಯಿ ಭರ್ತಾ ಮಾಡಕ್ಕೆ ಅವನು ಸ್ವಚ್ಛ ಮಾಡಿಟ್ಟೇನೆ. ನೋಡ್ರಿ, ಜಾಗ ಇಲ್ದಕ್ಕಾಗಿ ಹಂಗೆಲ್ಲ ಮಾಡಾಕದೆ ನಾನು. ಸ್ವಲ್ಪ ಹಾಕೋದು ಜೀರಿಗೆ, ಬಾಳಲ್ಲ. ಅಲ್ಲಿ ಖಾರದ ಪೌಡರ್ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೊಂಡು ಇದನ್ನ ಇದ್ರೊಳಗೆ ಬೆಳ್ಳುಳ್ಳಿನ ಹಾಕೋದೆ ನಾನು. ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಹಿಂಗೆ ಗುರ್ರು ಅನ್ಬೇಕು ಅಷ್ಟು. ಒಂದ್ ರೌಂಡ್ ಹಿಂಗೆ ತಿರುಗಿಸೋದು ಬಂದ್ ಮಾಡೋದು ಮಾಡಿದ್ರೆ ಚಟ್ನಿ ರೆಡಿ ಆಗ್ತದ. ಈಗ ಖಾರನೂ ಹಾಕಿ ನೋಡ್ರಿ, ಖಾರದ ಪೌಡರ್. ಖಾರ ಅಂದ್ರೆ ಖಾರದ ಪೌಡರ್. ನಾವು ಇದನ್ನ ಮಿಕ್ಸಿ ಹಾಕೋದಿಲ್ಲ, ಇದು ಎಣ್ಣೆ ಅಂಶ ಏನಿರ್ತೈತಿಲ್ಲ ಅದನ್ನ ಬಿಡಂಗಿಲ್ಲ. ಕುಟ್ಟದಾಗ ಎಣ್ಣೆ ಅಂಶ ಬಿಡ್ತೈತಿ, ಮಸ್ತ್ ಆಕೈತಿ. ಬಟ್ ಓಕೆ ಗುರೆಳ್ಳು ಹುರ್ಕೊಂಡೇನೆ ಅದನ್ನ ಪೌಡರ್ ಮಾಡ್ಕೋತೀನಿ. ಸೇಮ್ ಇದಕ್ಕೆ ಏನೇನು ಹಾಕಿದ್ನಲ್ಲ ಅದಿಷ್ಟ ನೋಡ್ರಿ, ರೆಡಿ ಆತ ಚಟ್ನಿ. ಶೇಂಗಾ ಚಟ್ನಿ ಇಷ್ಟ ಸಿಂಪಲ್. ಬೆಳ್ಳುಳ್ಳಿ ಬೇಕಾದ್ರೆ ನಾವು ಇದ್ರಾಗ ಹಾಕೋಬಹುದು, ಲಾಸ್ಟಿಗೆ ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ಕುಡಿಸ್ಕೋಬಹುದು. ಮತ್ತು ಎಲ್ಲ ಖಾರ ಉಪ್ಪ ಎಲ್ಲ ನೋಡ್ಕೊಂಡು ಬೇಕಾದ್ರೆ ಮತ್ತು ಉಪ್ಪು ಅಥವಾ ಖಾರ ಹಾಕೋಬಹುದು ನೋಡ್ರಿ. ನಾನೀಗ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಖಾರ ಮಾಡ್ಕೊಂಡೆ, ಅದನ್ನೇನು ಶೇರ್ ಮಾಡಲಿಲ್ಲ. ಈಗ ಗಜ್ರಿ ಪಲ್ಯ ಮಾಡಾಕತ್ತೆ ನಾನು. ಗಜ್ರಿ ಹೆಚ್ಚಿಟ್ಕೊಂಡೇನಿ, ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಹೆಚ್ಚಿಟ್ಕೊಂಡೇನಿ. ಜೀರಿಗೆ, ಸಾಸಿವೆ, ಟೊಮೆಟೊ, ಉಳ್ಳಾಗಡ್ಡಿ ಹಾಕೋದ್ರಿಂದ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ. ನಾನಿಲ್ಲಿ ಹಸಿ ಸಾರು ಹಾಕ್ತೇನೆ, ಮಸಾಲೆ ಸಾರು ಹಾಕಕತ್ತಿಲ್ಲ. ಇದು ಖಾರ ಸ್ವಲ್ಪ ಕಡಿಮೆ, ಖಾರ ಬಾಳಿಲ್ಲ.
ಹೀಗಾಗಿ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡಿ. ಮಸ್ತ್ ಆಕೈತಿ. ಹಿಂಗೆ ಒಂದ್ಸಲ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಮಾಡ್ತಿರ್ಬೋದೇನೋ ನೀವು. ಈಗ ಹೋಮ್ ಮೇಡ್ ಅರ್ಶಿಣ ಪೌಡರು, ಗಜ್ಜರಿ. ಗುರೇಳದಾಗ ಚಟ್ನಿ ಮಾಡಿ ಇಟ್ಕೊಂಡೇನಿಲ್ಲ, ಇದನ್ನ ಸ್ವಲ್ಪ ಹಾಕೋತೀನಿ. ಇದನ್ನ ಹಾಕ್ಬೇಕಾ ಹಾಕಿದಾಗ ಮಸ್ತ್ ಕಾಂಬಿನೇಷನ್ ಇದೆ. ಹಾಗೆ ಕುದಿಯೋಕೆ ಎಷ್ಟು ನೀರು ಬೇಕು ನೋಡ್ರಷ್ಟು ಸ್ವಲ್ಪ ನೀರು ಹಾಕೊಳ್ಳೋದು. ಹೂವು ಚಮಚಕ್ಕೆ ಖಾರ ಚೆಲ್ಲಿ ಬಿಡ ನಮಗೆ. ನಾವು ಹಿಂಗೆಲ್ಲರ ಇದನ್ನ ಏನಂತ ಪಿಕ್ನಿಕಟ್ಟಿಗೆ ಹೋಗ್ಬೇಕಾದ್ರೆ ನಾವು ಮಾಡ್ತೀವಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ. ಎಣ್ಣೆ ಒಳಗನ್ನ ಸಣ್ಣ ಉರಿ ಒಳಗನ್ನ ತಾಳಿಸ್ಬೇಕು, ಮಸ್ತ್ ಆಕತಿ. ನಾವೀಗ ಹಂಗೆ ಮಾಡಲ್ಲ, ಹಂಗೆ ಮಾಡ್ತೇನೆ ರೀ. ಪೂರ್ತಿ ಉರಿ ಸಣ್ಣ ಇಡ್ತೇನೆ. ನಿನ್ನೆ ಯಾವಾಗ ಅಂದ್ರೆ 3 ಗಂಟೆ ಅಥವಾ 4 ಗಂಟೆಗೇನೋ ಕಟ್ಟಿಟ್ಟೆ. ನಾನು ಮೊಳಕೆ ಬಂದ, ನಾನು ಮೊಳಕೆ ಬಂದಿಲ್ಲ ಅಂದ್ಬಿಟ್ಟಿದ್ದೆ. ಸರ್ ನೋಡಿ, ಇದರ ಪಲ್ಯ ತಾಳಿಸಿ ಅನ್ನಕ್ಕೆ ಒಲೆ ಮ್ಯಾಗ ಇಟ್ಟು ನಾನು ಇಲ್ಲೇ ಮಾಡ್ಬೇಕಂತಂದೆ, ಮತ್ತೆ ಒಲೆ ಮ್ಯಾಗ ಇಟ್ಟೆ. ವಾವ್, ಮಸ್ತ್ ಬಂದಾವ. ಮಡಕಿ ಮತ್ತೆ ಹೆಸರು ಎರಡೂ ಮೊಳಕೆ ಬಂದಾವ. ನಾನೇನು ಮಾಡಿದ್ದೆ ಅಂದ್ರೆ ಬಿಸಿನೀರಿನೊಳಗೆ ನೆನೆ ಇಟ್ಟಿದ್ನಿ, ಅಂದ್ರೆ ಜಲ್ದಿ ಮೊಳಕೆ ಬರ್ತಾವ ಅಂತೇಳಿ, ಜಲ್ದಿ ನೆನಿತಾವ ಅಂತ ಹೇಳಿ. ನಾನು ಅನ್ಕೊಂಡಾಗೆಲ್ಲ ಮೊಳಕೆ ಮಸ್ತ್ ಅದ ನೋಡ್ರಿ. ಕಾಣಿಸ್ತತ್ತಲ್ಲ ನಿಮ್ಗೆ ಮೊಳಕೆ? ಮಸ್ತ್ ಬಂದ. ಇಷ್ಟು ಮಾಡಂಗಿಲ್ಲ, ನಾನು ಸ್ವಲ್ಪ ಮಾಡ್ಕೋತೀನಿ. ನಾಳೆಗೆ ಉಳಿದಿದ್ದು ಉಳ್ಳಾಗಡ್ಡಿ ಹಚ್ಕೋತೀನಿ. ಉಳ್ಳಾಗಡ್ಡಿ ಟೊಮೆಟೊ ಹಚ್ಕೊಂಡು ಮೊದ್ಲಿ ಬೆಲ್ಲ ಕುಡ್ಸೀನಿ. ಶೇಂಗಾ ಬ್ಯಾಳಿ ಮಾಡಿ ಇಟ್ಟಿದ್ದಿಲ್ಲ, ನಾನು ಹಾಕೊಂಡೇನಿ. ಗಸಗಸಿ, ಕೊಬ್ಬರಿ, ಶುಂಠಿ, ಒಣ ಶುಂಠಿ, ಏಲಕ್ಕಿ ಲವಂಗದ ಪೌಡರ್ ಐತಲ್ಲ ಮಾಡಿಟ್ಕೊಂಡಿದ್ದ, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕ. ಟೈಮ್ ಭಾಳ ಆಯ್ತು. ನಾಷ್ಟ ಮಾಡಿಲ್ಲ, ನಂದು ನಾಷ್ಟ ಇಲ್ಲ, ನಮ್ಮ ಮನೆಯವ್ರದಿಲ್ಲ. ಚಪಾತಿ ಒಂದು ಮಾಡಿದ್ರೆ ಮುಗೀತು. ಹತ್ತೂವರೆ ಆತೇನೋ ಟೈಮ್. ಏನು ದಗದಾಗಿ ನೋಡ್ರಿ ಅಂತ. 10 ಆದ್ರೆ ಎಲ್ಲ ಇವತ್ತೆಲ್ಲ ಕಡ್ಲಿ ಚಟ್ನಿ ಮಾಡ್ಕೊಂಡು ನಾನು ಮಿಕ್ಸಿ ಹಾಕಿನಿ. ಸ್ವಲ್ಪ ಹೆಂಗಂತಂದ್ರೆ ಹುರಿತೇವಲ್ಲ, ರಸ ಎಲ್ಲ ಹೋಗ್ಬಿಡ್ತದ. ತರಿಯಾಗ ಬರ್ತೈತಿ. ನಾವೇನು ಮಾಡಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ನಿ. ನೀರು ಹಾಕಿ ಮಿಕ್ಸಿ ಹಾಕಿದ್ದಲ್ಲ, ನಾನು ಕಲಾಗಿ ಜಜ್ಕೊಲಿಲ್ಲ. ಕಲಾಗಿ ಜಜ್ಕೊಂಡಿದ್ರೆ ಮಸ್ತ್ ಬರ್ತಿತ್ತು. ಹಾಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ನಿ. ತೋರಿಸ್ತೀನಿ ನಾನು ಏನೇನು ಮಾಡೀನಿ ಅಂತೇಳಿ. ಲೇಟ್ ಆತಂದ್ರೂ ಲೇಟ್ ಆಗ್ಯದ, ಇಷ್ಟೆಲ್ಲ ಮಾಡ್ಕೊಂಡೆ. ನಾನು ಸ್ವಲ್ಪ ಅಂದ್ರೂ ಟೈಮ್ ಹೋಗ್ತೈತಲ್ಲ. ಇರು ಮಟ್ಟ ನೀವು ಸತ್ತಿಂದ ಯಾರು ಬರ್ತಾರ? ನಾನು ಇಲ್ಲೇ ಇರ್ತ
ಜತ್ತು ಬೇಡಾರಿಲ್ಲ ಮಾಡ್ತಾನವ. ನಾನಿಲ್ಲಿ ಕೆಲವೊಂದು ರೆಸಿಪಿಗಳನ್ನು ಮಾಡೋದನ್ನು ಶೇರ್ ಮಾಡ್ಕೊಂಡು ಇನ್ನು ಕೆಲವೊಂದಿಷ್ಟ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಸಮಯದ ಅಭಾವದಿಂದ. ಈಗಿಲ್ಲೇ ನಾನು ಏನು ಮಾಡೀನಿ ಅಂತೇಳಿ ತೋರ್ಸಾಕತ್ತೆ ನೋಡಿರಿ. ಪಲ್ಯನೂ ಮೆಂತ್ಯನೂ ಇದನ್ನು ಮಾಡಿಟ್ಟೇವಿ, ಮಾದ್ಲಿ ಮತ್ತು ಚಟ್ನಿ ಬೆಳ್ಳುಳ್ಳಿ ಖಾರನೂ ಮಾಡಿದೆ. ಎಲ್ಲ ಅಡುಗೆನೂ ರೆಡಿ ಆತ. ಇನ್ನೇನು ಪೂಜೆ ಮಾಡಿ ಊಟ ಮಾಡೋದೊಂದು ಬಾಕಿ ನೋಡಿರಿ. ನಮ್ಮದು ಅಡುಗೆ ಆಯ್ತು ನೋಡಿರಿ. ಪೂಜೆ ಮಾಡಾಕತ್ತೀವಿ. ಪೂಜೆ ಮಾಡಿ ದೇವ್ರ ನೈವೇದ್ಯ ಹಿಡಿಬೇಕಾ. ಇಷ್ಟೇ ನೋಡಿ, ಸಿಂಪಲ್ ಆಗಿ ನಮ್ದು. ಗ್ರ್ಯಾಂಡ್ ಆಗಿ ಅಂತ ಏನಲ್ಲ, ಸಿಂಪಲ್ ಆಗಿದೆ. ಎರಡು ರೊಟ್ಟಿ, ಎರಡು ಚಪಾತಿ ಎಲ್ಲನೂ ಮಾಡಿ. ಮೂಲಂಗಿ ಒಂದಿಲ್ಲ, ಮೂಲಂಗಿ ಇದ್ರೆ ಮೂಲಂಗಿ ನಡಿತೇವೆ ನಾವು. ಇದು ಮಾದ್ಲಿ. ನಮ್ಮ ಮಾದ್ಲಿ ಕಲರ್ ಹಿಂಗ್ಯಾಗ ಆಗೈತೆ ಅಂತೀರಿ, ಆರ್ಗಾನಿಕ್ ಬೆಲ್ಲ. ಒಂದ್ಸಲ ಗೋಕಾಕ್ ಹೋಗಿದ್ವಿಲ್ಲ, ಅಲ್ಲಿ ತೊಗೊಂಡಿದ್ವಿಲ್ಲ, ಆ ಬೆಲ್ಲ ನೋಡ್ರಿ, ಮಸ್ತ್ ಐತ್ ಬೆಲ್ಲ. ಮಡಿಕೆ ಕಾಳಿನ ಪಲ್ಯ, ಇದು ಗಜ್ರಿ ಪಲ್ಯ, ಇದು ಬೆಳ್ಳುಳ್ಳಿ ಖಾರ. ನಾವು ದೇವ್ರಿಗೆಲ್ಲ ನೈವೇದ್ಯ ಹಿಡಿತೀವಿ ಮಾಡಿದ್ದೆಲ್ಲನು. ಬೆಳ್ಳುಳ್ಳಿ ಖಾರ, ಇದು ಕಡ್ಲಿ, ಇದು ಬದನೆಕಾಯಿ ಭರ್ತಾ. ಬರೀ ನಮ್ಮ ದೇವ್ರಿಗೆ ಶೇಂಗಾ ಚಟ್ನಿನೂ ಹಾಕೋಣಂತ. ಶೇಂಗಾ ಚಟ್ನಿ ಮತ್ತು ಗುರಳ್ಳಿ ಚಟ್ನಿ. ಸ್ವಲ್ಪ ಇದ್ರೊಳಗೆ ಏನು ಇಟ್ಕೋಬೇಕಂದ್ರೆ ಅನ್ನ ಇಟ್ಕೋತೀನಿ. ನೋಡ್ರಿ, ಇದಿಷ್ಟು ನಮ್ಮ ದೇವ್ರ ನೈವೇದ್ಯಕ್ಕೆ. ಭೋಗಿ ದಿನದ ವಿಶೇಷ ಇಷ್ಟೆಲ್ಲ ಇರುತ್ತೆ ನೋಡ್ರಿ ಫ್ರೆಂಡ್ಸ್. ನಮ್ದು ಅಡುಗೆನೂ ಮುಗೀತಾ, ಪೂಜೆನೂ ಮುಗೀತಾ, ಇನ್ನೂ ಊಟ ಮಾಡ್ತೀವಿ. ಬರೀ ಊಟ ಮಾಡೋಣಂತ, ಭೋಗಿ ಹಬ್ಬದ ವಿಶೇಷ ಅಡುಗೆಗಳನ್ನು ಸವಿಯೋಣಂತ. ಇನ್ನೂ ಜಾಸ್ತಿನ ಮಾಡಬೇಕಿತ್ತು, ಬಟ್ ಯಾವುದೂ ಪ್ಲ್ಯಾನ್ ಇಲ್ಲ, ಏನಿಲ್ಲ. ಅನ್ಪ್ಲ್ಯಾನ್ ಸಡನ್ಲಿ ಇವತ್ತೂ ಎಲ್ಲ ಮಾಡ್ಕೊಂಡ್ವಿ. ಸದ್ಯಕ್ಕೀಗ ಊಟ ಮಾಡ್ತೇವೆ. ಅವನು ಬಂದಾರ, ಅವ್ರು ಬಂದ್ಕೊಳ್ಳಿ ಮೊದಲು ಆಚೆಗಡೆ ಹೋಗ್ಯಾರ. ಬೈದು ಕಳ್ಸೀನಿ. ನಾನಿನ್ನೂ ಪೂಜೆ ಮಾಡಿಲ್ಲ. ಆಚೆಗಡೆ ಅಡುಗೆ ಹೋಯ್ತೀನಿ ಕೊಡು ಅಂತ ಅಂದಳ. ಪೂಜೆ ಮಾಡಿಲ್ಲ, ಏನಿಲ್ಲ. ಸಿಕ್ತಲ್ಲನ ಬರೀ ನನ್ನ ಮ್ಯಾಗ ಕವ್ ಮಾಡೋದು. ನನ್ಗೆ ಬರೀ ಜಗಳ ಮಾಡೋದು. ಏನು ಮಾಡೋದು ಹೇಳ್ರಿ? ಬರೀ ಜಗಳ ಮಾಡೋದು. ಅದನ್ನ ಬಿಟ್ಟು ತಂದಿಲ್ಲ. ಆಕೆ ಬಾತ್ ಫೋನ್ ಹಚ್ಚಪ್ಪ, ಊಟ ಮಾಡೋಣ್ರಿ. ಆಕಿನ ಅಲ್ಲೇ ಕುಂತು ಬಿಡ್ತಾಳ. ನಾವು ಹೋಗೋದು ಯಾವಾಗ ನೋಡ. ಬರ್ಲಿ ಬಿಡ್ಲಿ, ನಾನು ಊಟ ಮಾಡ್ತೇನೆ. ನಮ್ಮ ಭಾಳ ಸಿಟ್ಟು ತರಿಸ್ತಾಳ್ರಿ. ಫೋನ್ ಎಲ್ಲ ಫೋನಿಗೆ ಫೋನ್ ಹಚ್ಚ. ಟೈಮ್ 1 ಗಂಟೆ ಆತಾವ. ಇದನ್ನೆಲ್ಲ ಮಾಡೋರ್ದ ಊಟನೂ ಮಾಡಿಲ್ಲ. 12 ಗಂಟೆಗೆ ಮಾಡ್ತೇನೆ ಡೈಲಿ. ಎಲ್ಲ ಕೆಲಸ ಮಾಡ್ಕೊಡ್ದ, ಅಡುಗೆ ಮಾಡ್ಕೊಡ್ದ. ಹೊಟ್ಟೆ ಗರ ಹೊಟ್ಟೆ ಹಸುತ್ತೆ. ಬರ್ರಿ, ನಾವು ಊಟ ಮಾಡೋಣ ಬರ್ರಿ. ಆ ಟಿಕೆಟ್ ಮಾಡ್ಕೊತಾ ಅನ್ನ ಅಂತೀರ ಏನಂತ ರೊಟ್ಟಿ ಆಗ್ಲಿ, ಚಪಾತಿ ಆಗ್ಲ? ಚಪಾತಿ ಕೊಡೋಣ. ನೀವು ಕಟ್ಕೊಂಡು ಹಾಕ್ಬೇಕಲ್ಲ. ಅಯ್ಯ, ಈ ಕಡೆ ಸರ್ಸೋದ ಅದು ಹಾಕ್ತಾನಿಲ್ಲ. ಕರೆ ಬೇಲ್ನ ಅದು ಮಾಡ್ಲಿದ. ಇಲ್ಲ, ನೀವು ಎಂದ ಬರ್ತವೆ ಇನ್ನು ಹೊಳೆ? ನಾಡ್ದ. ನಾ ಬುಧವಾರ ನಿಂಗೆ ಏನ್ ಬೇಕು ನೋಡಿ ಹಾಕೊಂತೀನವ. ಬುಧವಾರ ಬಾ ಅಂದಾರವ.
ಇವತ್ತು ಯಾವಾರ ಸಾಮಾನು ನಾವು ಬುಧವಾರ ಬಿಡ್ತೇವೆ. ಗೌಡ್ ಬರ್ಲಿಲ್ಲ. ಇಲ್ಲ ಬುಧವಾರ ಬೆಸ್ತಾಗ ದವಾಖಾನಿಗೆ ಹೋಗಕ್ ಕೊಟ್ಟದ್ ನಾನು ಬೆಳಿಗ್ಗೆ ಹಾಕ್ತಾನ. ಬುಧವಾರ 3-4 ತಾನು ಬರ್ತೀವಲ್ಲ ನೀವು ಹೊತ್ತು ಯಾರ ಜೊತೆ ಹೋಗ್ತೀವಿ. ಬದ್ನಿಕಾಯಿ ಬರ್ತಾ ಅನ್ಸ್ಲಿ ಅವಾಗ ಒಂದು ಬಾ ಅಂದಿನ ಬರ್ತಾನ ಅವ್ರ ಮಾವನ್ ಬರ ರಂಗೆ ಬರ್ತಾನ ಅವ ನಾವು ಹೋಗಿ ನಾವು ಬರ್ತೀವಿ ಮಧ್ಯಾಹ್ನ. ಕುಳಿಂಗ್ ಏನ್ ಬೇಕು ನೋಡು. ಅನ್ನ ಹಾಕ್ಲೆ ಚಪಾತಿ ತಿಂತೀಯಾ? ಹಸಿ ಕರಿ ಹಸಿ ಕರಿ ಯಾರಿಗೆ ಪ್ಯಾಕೆಟ್ ಇಲ್ಲಿ ಬೆಳ್ಳುಳ್ಳಿ ಮಾಡಿ ಚಲೋ ಐತಿ ನೋಡಿ, ಸ್ವೀಟ್ ಐತಿ. ಎಣ್ಣೆ ಇರ್ತಾರೆ ಚಮಚ ಏನೂ ಬೇಕಾಗುತ್ತೆ. ನಿನ್ ಚಪಾತಿ ಕೊಡ್ಲ ಎಲ್ಲ ಅಂತೀಯ? ಚಪಾತಿ ಸ್ಯಾಲಡ್ ಯಾವ್ಯಾವ ಏನೇನಿಗೆ ನೋಡ್ ನಾ ಏನೋ ನೋಡಿನಿ. ಒಂದ ಕೊಳೆ ಎರಡು ಕೊಲ್ವಾ? ಮೊಸರು ಇಲ್ಲೆಲ್ಲ ಮೊಸರು ಇತ್ತು ನೋಡು ಅಮ್ಮ. ನೀ ಹಾಕೊಂಡ್ ಹಾಕು. ಮೊಸರು ಹಾಕಿ ಯಾವ್ಯಾವ ಏನೇನಿಗೆ ಬದ್ನಿಕಾಯಿ ಹಚ್ಲಿ. ಎಲ್ಲ ಮಸ್ತ್ ಐತ್ ನೋಡ್ರಿ. ಬದ್ನಿಕಾಯಿ ಬಸ್ತಾ ವಿಡಿಯೋ ಕ್ಲಾರಿಟಿ ಬರೋದು ಕೆಳಗೆ ಬಗಸ್ಕೊಂಡು ಕೇಳ್ತೀನಿ. ಬೆಳ್ಳುಳ್ಳಿ ಖಾರ ಅಂತ ಮಸ್ತ್ ಐತಿ. ಹಚ್ಚಿನ ಎಣ್ಣೆನ ಇಟ ಹಚ್ಚಣ್ಣ. ಅಂಟೆ ಮಣಿಕೆ ಕಿರಿ ಹಾಕೊಂಡು ಮ್ಯಾಲ ಮಸಾಲೆ ಕಿರಿ ಅಲ್ಲಿ ಹೋಗ್ಬೇಡಿ ಅಲ್ಲೇ ಹೋಗಿ. ಅಲ್ಲಿ ಹೋಗಿ ಜಗಳ ಆಗ್ತಾಳಕ್ಕೆ. ನೀವ್ ರಪ್ಪ ಕುಡಿಯಾಕ್ತಾನ, ನೀವ್ ಅಲ್ಲಿ ಹೋಗಿ ಒಂದ ಮಾತು ತಿನ್ನೋಣ ಅಂದೆ ಅಂದ್ರೆ ಬೆಂಕಿನ ಹತ್ತದ ಮತ್ತ. ಇದು ಕುಂತ್ ಬಂದಿಲ್ಲನಾ ಕುಂತ ಬರಲ್ಲಕ್ಕ ಹೋಗಾಕ ಬಿಡ. ನಾವ್ ಅಣ್ಣ ತಂಗಿ ಮಾತಾಡ್ಕೊಂಡ್ರೆ ಸುಮ್ಮನೆ ನಾ ಬಂದಿಂದ ಹೋಗುವಂತ ಅಲ್ಲಿ ಮಟ್ಟ ಹೋಗಾಕ ಬಿಡ. ಇಲ್ಲ ಹೋಗುನಿ ಹಬ್ಬ ಐತಿ ಮೊದಲ ಸುಮ್ಮಿಗೆ ಅಣ್ಣ ತಂಗಿ ಮಾತಾಡಿದಿ ಬನ್ನಿ. ಅದ್ರ ಇನ್ ನಾವ್ ಬರೋ ಮಟ್ಟ ಹೋಗ್ಬೇಡ, ನಾವ್ ಬಂದಿಂದ ಹೋಗುವಂತ ಬೇಕ. ಅಲ್ಲೇ ಮಕ್ಕಳದಾಗ ಅವ್ರು ಏನಾರ ಅನ್ನೋದು ಅದ ಅವ್ರ ಕಿವಿಗ್ ಬೀಳುದು. ನಾ ಏನು ರಾಜನ್ ತೋರಿಸಿಲ್ಲ. ನೀ ಅಲ್ಲ ಅವರು ಏನು ರಾಜ ಸೋಸಿಯಲ್ ಸುಮ್ಮನೆ ಮಾತಾಡಿದ್ರು. ಅಣ್ಣ ತಂಗಿ ಅಣ್ಣನ ಹೇಳ್ತಿ ಮಾತಾಡಿದ್ರು. ಸುಮ್ಮನೆ ಊಟ ಮಾಡಂದ್ರ ಬೇಡ ನಾನ ಬುತ್ತಿ ತಂದೆ ಅದ್ರ ಬಿಚ್ಚಿ ಕೊಡುವ ನೀನ್ ಗಂಟ್ಲು ಏನೋ ಅದೇ ತಂದ. ಏನ್ ತಂದಿದ್ದೀರಿ? ನಿಮ್ಗೆ ಯಾಕೆ ಇರ್ಲದಲ್ಲ ನಮ್ಮ ಮನೆಗೆ ಬರ್ಬೇಡ ಅಂದ್ರೆ ಮತ್ತೆ ಚಪಾತಿ ಬದ್ನಿಕಾಯಿ ಪಲ್ಯವು ಬೀನ್ಸ ಮಾದ್ಲಿ ಇದನ್ನ ತಂದಿವಿ.
ಅದು ನಮ್ಗೆ ಒಂದಿಟ್ಟು ಇಟ್ಟಿರಲ್ಲ. ಎಲ್ಲ ಕೊಟ್ಬಂದ್ರೆ ಅಲ್ಲೇ ನೀನೇ ಮಾಡಿದ್ರೆ ಬೇಕು. ನಿಮ್ಮ ಅಮ್ಮ ನೋಡಿ ಹಂಗಲ್ಲ. ಕ್ಯಾಟ್ ಬಸ್ ಸ್ಟ್ಯಾಂಡ್ದಾಗ ಡಿಪೋದಾಗ ಇರೋದು ಬಿರಿಯಾನಿ ಬಿಸ್ಕೊಟ್ ತಂದ್ರೆ ಅವನು ಮತ್ತು ನನಗೇನು ತಂದ್ರಿ? ಏನಿಲ್ಲ ಇಲ್ಲ ಅಲ್ಲೇ ಕೊಟ್ಬಂದ್ರೆ ಅದನ್ನ ನರಮ ಹೆಣ್ಣು ರೊಟ್ಟಿ ಮಾಡಿಕೊಡ್ತೇನೆ ಈಗ ಬಿಸಿದೊಂದಂದ್ರೆ ನಮ್ಮ ತಂಗಿ ಚಪಾತಿನ ಬೇಕಂದ್ರೆ ಅವನು ಕೊಡೋ ಆದ್ರೆ ಅಷ್ಟು ಮಾಡ್ತಾ ಇದ್ದಾನೆ. ನೀವು ಕನಸ್ಗಿರೋ ಮಂದಿ ಯಾರು ಸುದ್ದಿಲ್ಲ. ಅವ ಹೇಳೀಗ ಎದ್ದು ಬರೋಲ್ಲ ಸಂಜೆ ಮುಂದತ್ತು ಇತ್ತ ಖಾಲಿದ್ದಾಗ ಒಂದಿಟ್ಟು ಅಡ್ಡಾಡ್ಕೊಂತ ಬಾಯವ ನಾವು ಹೋಗ್ಬಂದು ನಡಿ ಬರ್ತೈತಿ ಇಲ್ಲಿ ಕೋಳಿ ನೋಡ್ಕೊಂತಿದ್ದೆ ಅದು. ಹ್ಞೂ ಅನ್ನಿ ಊಟ ಮಾಡಿ ಹೋಗಂದ್ರೆ ವಾಲಿ ಅನ್ನಿ ಅನ್ನಾಡ್ಲೆ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು